ನಮಸ್ಕಾರ ವೀಕ್ಷಕರೇ, ನಾವಿಂದು ಸವರ್ಣ ದೀರ್ಘ ಸಂಧಿಯ ಉದಾಹರಣೆಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಬಂದಾಗ ಅವೆರಡರ ಮಧ್ಯೆ ಅವುಗಳ ದೀರ್ಘಾಕ್ಷರವು ಬಂದರೆ ಅದನ್ನು ಸವರ್ಣ ದೀರ್ಘ ಸಂಧಿ ಎಂದು ಕರೆಯುತ್ತಾರೆ. ಇವು ಸಂಸ್ಕೃತ ಸ್ವರ ಸಂಧಿಗಳಾಗಿವೆ. ಉದಾಹರಣೆಗಳನ್ನು ನೋಡೋಣ. ಗಿರಿ ಪ್ಲಸ್ ಈಶಾ, ಗಿರೀಶ. ಗಿರಿ ಪ್ಲಸ್ ಈಶಾ, ಗಿರೀಶ. ಮಹಾ ಪ್ಲಸ್ ಆತ್ಮ, ಮಹಾತ್ಮ. ಮಹಾ ಪ್ಲಸ್ ಆತ್ಮ, ಮಹಾತ್ಮ. ವಿದ್ಯಾ ಪ್ಲಸ್ ಅಭ್ಯಾಸ, ವಿದ್ಯಾಭ್ಯಾಸ. ವಿದ್ಯಾ ಪ್ಲಸ್ ಅಭ್ಯಾಸ, ವಿದ್ಯಾಭ್ಯಾಸ. ಮೃಗ ಪ್ಲಸ್ ಆಲಯ, ಮೃಗಾಲಯ. ಮೃಗ ಪ್ಲಸ್ ಆಲಯ, ಮೃಗಾಲಯ. ಗುರು ಪ್ಲಸ್ ಉಪದೇಶ, ಗುರು ಪ್ಲಸ್ ಉಪದೇಶ, ಗುರೂಪದೇಶ. ಗುರು ಪ್ಲಸ್ ಉಪದೇಶ, ಗುರೂಪದೇಶ. ಆರನೆಯ ಉದಾಹರಣೆ. ರೂಪ ಪ್ಲಸ್ ಅಂತರ, ರೂಪ ಪ್ಲಸ್ ಅಂತರ, ರೂಪಾಂತರ. ರೂಪ ಪ್ಲಸ್ ಅಂತರ, ರೂಪಾಂತರ. ಏಳನೆಯ ಉದಾಹರಣೆ. ಕವಿ ಪ್ಲಸ್ ಇಂದ್ರ, ಕವಿ ಪ್ಲಸ್ ಇಂದ್ರ, ಕವೀಂದ್ರ. ಕವಿ ಪ್ಲಸ್ ಇಂದ್ರ, ಕವೀಂದ್ರ. ಶುಭ ಪ್ಲಸ್ ಆಶಯ, ಶುಭ ಪ್ಲಸ್ ಆಶಯ, ಶುಭಾಶಯ. ಶುಭ ಪ್ಲಸ್ ಆಶಯ, ಶುಭಾಶಯ. ಸುರ ಪ್ಲಸ್ ಅಸುರ, ಸುರ ಪ್ಲಸ್ ಅಸುರ, ಸುರಾಸುರ. ಸುರ ಪ್ಲಸ್ ಅಸುರ, ಸುರಾಸುರ. ದೇವ ಪ್ಲಸ್ ಅಸುರ, ದೇವ ಪ್ಲಸ್ ಅಸುರ, ದೇವಾಸುರ. ದೇವ ಪ್ಲಸ್ ಅಸುರ, ದೇವಾಸುರ. ಭಾರತ ಪ್ಲಸ್ ಅಂಬೆ, ಭಾರತ ಪ್ಲಸ್ ಅಂಬೆ, ಭಾರತಾಂಬೆ. ಭಾರತ ಪ್ಲಸ್ ಅಂಬೆ, ಭಾರತಾಂಬೆ. ಭೂಮಿ ಪ್ಲಸ್ ಈಶಾ, ಭೂಮಿ ಪ್ಲಸ್ ಈಶಾ, ಭೂಮೀಶ. ಭೂಮಿ ಪ್ಲಸ್ ಈಶಾ, ಭೂಮೀಶ. 13ನೇ ಉದಾಹರಣೆ. ಮುನಿ ಪ್ಲಸ್ ಈಶಾ, ಮುನಿ ಪ್ಲಸ್ ಈಶಾ, ಮುನೀಶ. ಮುನಿ ಪ್ಲಸ್ ಈಶಾ, ಮುನೀಶ. ಮುನಿ ಪ್ಲಸ್ ಇಂದ್ರ, ಮುನಿ ಪ್ಲಸ್ ಇಂದ್ರ, ಮುನೀಂದ್ರ. ಮುನಿ ಪ್ಲಸ್ ಇಂದ್ರ, ಮುನೀಂದ್ರ. 15ನೇ ಉದಾಹರಣೆ. ಪರಮ ಪ್ಲಸ್ ಅರ್ಥ, ಪರಮ ಪ್ಲಸ್ ಅರ್ಥ, ಪರಮಾರ್ಥ.
ಪರಮ ಪ್ಲಸ್ ಅರ್ಥ ಪರಮಾರ್ಥ.